ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಿದ್ದು, ನಿನ್ ಬ್ಲಡ್ ಬ್ಯಾಂಕ್ ಫೋನ್ ಮಾಡು. ಆಯ್ತು. ಇಲ್ಲ ಅಂದ್ರೆ ಈಗಲೇ ಯಾವ್ದಾದ್ರು ಹಾಸ್ಪಿಟಲ್ ಕರ್ಕೊಂಡೋಗೋಣ. ಅಷ್ಟೊಂದು ಟೈಮ್ ಇಲ್ಲ. ಇವ್ರ ಬ್ಲಡ್ ಗ್ರೂಪ್ ನಿಮ್ಗೆ ಯಾರಿಗಾದ್ರೂ ಗೊತ್ತೇ ಇರ್ಬೇಕಲ್ವಾ? ನಿಮ್ಮ ಮನೆಯವ್ರ ಬ್ಲಡ್ ಗ್ರೂಪಿಗೆ ಮ್ಯಾಚ್ ಆಗೇ ಆಗುತ್ತಲ್ವಾ? ಯಾರಾದ್ರೂ ರಕ್ತದಾನ ಮಾಡಿ ಪ್ಲೀಸ್ ಪ್ಲೀಸ್. ಇಷ್ಟೊಂದು ಜನ ಇದ್ದೀರಾ, ಯಾಕೆ ನೋಡ್ತಾ ನಿಂತಿದ್ದೀರಾ? ಇವ್ರಂದ್ರೆ ನಿಮ್ಗೆಲ್ಲ ಇನ್ನೂ ಕೋಪನ? ಯಾವ ತಪ್ಪು ಮಾಡಿ ಮನೆಯಿಂದ ಹೊರಗಡೆ ಬಂದಿದ್ದಾರೋ ಗೊತ್ತಿಲ್ಲ, ಆದ್ರೆ ಬದುಕ್ಸಿ ಅಂತ ನಾನು ಇಲ್ಲಿವರೆಗೂ ಕರ್ಕೊಂಡ್ ಬಂದು ನೀವೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆಲ್ಲ ಏನ್ ಹೇಳ್ಬೇಕು? ಅನುಪಮ, ಅನುಪಮ. ಓಕೆ, ಥ್ಯಾಂಕ್ ಯು. ಬೇಗ ಬಾ. ಶೌರ್ಯ, ಏನಾಯ್ತು? ಅನುಪಮ ಅಮ್ಮಗೆ ಮ್ಯಾಚ್ ಆಗೋ ಬ್ಲಡ್ ಕಾನ್ಸ್ಟೇಬಲ್ ತಗೊಂಡ್ ಬರ್ತಿದ್ದಾನೆ ಮಾವ. ಅನುಪಮ, ಅವ್ರು ಬರೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ. ಡಾಕ್ಟರ್, ಇವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಈಗಲೇ ನಾನೇನು ಹೇಳಕ್ಕಾಗಲ್ಲಮ್ಮ. ಕಾಪಾಡ್ಬೇಕು ದೇವ್ರೆ, ಅನುಪಮ ಬದುಕ್ಬೇಕು. ಸ್ವಲ್ಪ ಟೈಮ್ ಬೇಕಾಗತ್ತೆ, ಬಟ್ ನಥಿಂಗ್ ಟು ವರಿ. ಬೆಳಿಗ್ಗೆ ಅಷ್ಟರಲ್ಲಿ ಪ್ರಜ್ಞೆ ಬರುತ್ತೆ. ಥ್ಯಾಂಕ್ ಯು ಡಾಕ್ಟರ್. ನೋ ಮೆನ್ಷನ್. ಅತ್ತೆ, ಊಟ. ನನಗೆ ಹಸಿವಿಲ್ಲ.
ಅಮ್ಮ ತುಳಸಿ ತಾಯಿ, ಎಲ್ರ ಒಳ್ಳೆದನ್ನ ಕೇಳ್ಕೊಳ್ಳೋ ಅನುಪಮ ಈಗ ಪ್ರಜ್ಞೆ ಇಲ್ಲದ ಸ್ಥಿತಿಲಿ ಮಲಗಿದ್ದಾಳೆ. ಅನುಪಮ ಬೇಗ ಹುಷಾರಾಗಬೇಕು. ಮತ್ತೆ ಮೊದಲಿನ ಹಾಗೆ ನನ್ನನ್ನು ಅಮ್ಮ ಅಂತ ಕರಿಬೇಕು. ಎಲ್ಲ ಶುಭನೇ ನಡಿಬೇಕು. ಆ ಜವಾಬ್ದಾರಿ ನಿಂದು ತಾಯಿ. ಬನ್ನಿ ಡಾಕ್ಟರ್. ನನಗೆ ಜ್ವರ ಬಂದ್ರೆ ನನ್ನ ಮಗ ಅಷ್ಟು ಕೇರ್ ತಗೋತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಆ ಅನುಪಮಗೆ ಪ್ರಜ್ಞೆ ಬರಲಿ ಅಂತ ತಪಸ್ ಮಾಡ್ತಾ ಇದ್ದಾನೆ ನೋಡು. ಅಂದ್ರೂ ನೀವು ಅದು ಏನೇ ಹೇಳಿ ಅತ್ತಿಗೆ, ಶೌರ್ಯಾಗ್ ನಿಮಗಿಂತ ಅನುಪಮ ಅಮ್ಮನ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಅವಳು ಹೋದ್ರೂ ಇವನೇ ಕೊಳ್ಳಿ ಇಡೋ ಹಾಗೆ ಕಾಣಿಸ್ತಾನೆ. ಜವಾಬ್ದಾರಿ ಪ್ರೀತಿ ಇರೋರು ಮಾಡಲ್ವಾ ಏನೋದ್ಗೆ? ಪಲ್ಲವಿ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಜೀವಂತವಾಗಿ ಬರ್ಲಿ ಅಂತ ಕೇಳ್ಕೊಳ್ಳೋದು ಬಿಟ್ಟು ಹೋದ್ರೆ ದಹನ ಸಂಸ್ಕಾರನ ಯಾರು ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಮಾತಾಡ್ಕೋತಾ ಇದ್ದೀರಾ. ಅಷ್ಟಕ್ಕೂ ನೀವು ಹೆಣ್ಮಕ್ಳೇ ಅಲ್ಲ, ಹೀಗೆಲ್ಲ ಮಾತಾಡ್ತಾ ಇದ್ದೀರಲ್ಲ. ಚಿನ್ನಿ, ನಾಲ್ಗೆ ಹರಿ ಬಿಡ್ತಿದ್ಯಾ? ಹುಷಾರ್. ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರೋದು ನೀವು ಅಕ್ಕ. ಅತ್ತಿಗೆ ಇವ್ರ ಜೊತೆ ಯಾಕೆ ಬಿಡಿ, ನೀವು ಹೋಗಿ ಒಂದು ಲುಕ್ ಕೊಟ್ಟು ಬನ್ನಿ. ಛೇ, ಪ್ರಜ್ಞೆ ಬರ್ತಿದೆ. ಅಮ್ಮ, ಅಮ್ಮ ಹೇಗಿದ್ಯಮ್ಮ? ಪರವಾಗಿಲ್ಲ. ನಾನು ಎಲ್ಲಿದ್ದೀನಿ? ಕಲ್ಯಾಣಿ ನಿನ್ನ ಅಜ್ಜಿ ಮನೆ ಕರ್ಕೊಂಡು ಬಂದಿದ್ದಾಳೆ. ಲಕ್ಕಿಲಿ ನಾನು ಕೂಡ ಮನೇಲೇ ಇದ್ದಿದ್ದಕ್ಕೆ ನಿಮ್ಮನ್ನ ಸೇವ್ ಮಾಡೋದಕ್ಕಾಯ್ತು. ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಕಲ್ಯಾಣಿಗೆ. ಕೆಲವು ಮೆಡಿಸಿನ್ ಬರ್ದು ಕೊಡ್ತೀನಿ, 1 ವಾರದವರೆಗೂ ರೆಗ್ಯುಲರ್ ಆಗಿ ಕೊಡಿ. ಓಕೆ ಡಾಕ್ಟರ್. ಅಮ್ಮ, ಅಮ್ಮ, ಯಾಕಷ್ಟು ಜೋರ ಕಿರ್ಚ್ತಿದ್ಯಾ? ಅನುಪಮ ವಿಶ್ರಾಂತಿ ತಗೋತಿದ್ದಾಳೆ ತಾನೆ. ಮನೆಯಿಂದ ಹೋಗು ಅಂತ ಹೇಳಿದ್ಮೇಲೂ ಮತ್ತೆ ಈ ಮನೇಲೇ ಇರ್ಬೇಕು ಅನ್ನೋ ಉದ್ದೇಶದಿಂದ ಈ ನಾಟಕ ಮಾಡ್ತಿದ್ದಾಳೆ ಅನ್ಸತ್ತೆ. ಯಾರು ನಾಟಕ ಆಡ್ತಿದ್ದಾರೆ? ಅನುಪಮ ಅಮ್ಮ. ವಿಷ ಕುಡಿದ್ಲು ಅಂತಾನೆ ಅನ್ಕೊಳ್ಳೋಣ. ಉಪ್ಪು ನೀರು ಕುಡಿದ್ರೆ ತಕ್ಷಣನೇ ವಾಂತಿ ಮಾಡ್ಕೋತಾರೆ. ಅಂಥದ್ರಲ್ಲಿ ವಿಷ ಸೇರಿಸಿದ ಆಹಾರ ತಿಂದ್ರೆ ಅಷ್ಟು ದೂರದಿಂದ ಇಲ್ಲಿಗೆ ಬರೋಕ್ಕಾಗತ್ತಾ? ತಲೆಗೆ ಬೇಕು ಅಂತಾನೆ ಗಾಯ ಮಾಡ್ಕೊಂಡು ಕರುಣೆ ತೋರ್ಸೋ ಹಾಗೆ ನಾಟಕ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬರ್ಬೇಕು ಅನ್ಕೊಂಡಿರ್ತಾಳೆ. ಯಾಕೆ ಹಾಗೆ ಮಾತಾಡ್ತೀಯ ಅಕ್ಕ? ನಿಜನೋ ಸುಳ್ಳು ಅಂತ ಯೋಚನೆ ಮಾಡೋ. ಹಾವು ಮುಂಗ್ಸಿ ತರ ಜಗಳ ಮಾಡ್ತಾ ಇದ್ದಂತ ಅನುಪಮ ಕಲ್ಯಾಣಿ ಇಬ್ರು ಒಂದಾಗಿದ್ದಾರೆ ಅಂದ್ರೆ ನಂಬೋದಾ? ಅವಳನ್ನ ಈ ಹುಡುಗಿ ಕಾಪಾಡ್ಬೇಕು ಅಂತ ಕರ್ಕೊಂಡ್ ಬರೋದು ಅಂದ್ರೆ ಏನು? ಇದೆಲ್ಲ ನಾಟಕ ಅಂತ ನಿಮ್ಗೆ ಸಾಕು, ನಿಲ್ಲಿಸ್ತೀರಾ? ಸಾವು ಬದುಕಿನ ನಡುವೆ ಹೋರಾಡ್ತಿರೋ ಅವ್ರನ್ನ ನಾಟಕ ಮಾಡ್ತಿದ್ದಾರೆ ಅಂತ ಅದ್ ಹೇಗೆ ಹೇಳ್ತೀರಾ ನೀವು? ನೆನ್ನೆ ಬಂದಾಗ ಈ ಮಾತುಗಳು ಯಾವುದು ಬರ್ಲಿಲ್ವಲ್ಲ? ಅಜ್ಜಿ ಮನ್ಸನ್ನ ಹೊಡಿಬೇಕು ಅಂತ ರಾತ್ರಿ ಎಲ್ಲ ಕೂತ್ಕೊಂಡು ಏನೇನೋ ಪ್ಲಾನ್ ಮಾಡಿ ಇಲ್ಲಿ ಬಂದು ಹೇಳ್ತಾ ಇದೀರಾ? ಕರೆಕ್ಟು. ನೀವು ಸುಮ್ಮನಿರಿ. ಅರ್ಜೆಂಟ್ ಆಗಿ ಬ್ಲಡ್ ಬೇಕು ಅಂತ
ಡಾಕ್ಟರ್ ಅವ್ರು ಹೇಳ್ತಾ ಇದ್ರು ನೀವ್ ಯಾರು ರಕ್ತದಾನ ಮಾಡೋದಕ್ಕೆ ಮುಂದೆ ಬರ್ಲೇ ಇಲ್ವಲ್ಲ? ಆಫೀಸರ್ ಸಮಯಕ್ಕೆ ಸರಿಯಾಗಿ ತರಿಸಿದ್ದಕ್ಕೆ ಸರಿ ಹೋಯ್ತು, ಇಲ್ದೇ ಇದ್ದಿದ್ರೆ ಅವ್ರ ಪ್ರಾಣನೇ ಹೋಗ್ತಿತ್ತು ಅಲ್ವಾ? ನಿಮ್ಮನೆ ವ್ಯಕ್ತಿಗೆ ನೀವೇ ರಕ್ತ ಕೊಡ್ಲಿಲ್ಲ ಅಂದ್ರೆ ಇನ್ ಯಾರು ಕೊಡ್ತಾರೆ? ನಮ್ಮನೆಯವಳು ಅಂತ ನಾನು ಇವಾಗ ಅನ್ಕೊಳಕ್ಕಾಗಲ್ಲ. ನಿಮ್ ಮಗಳನ್ನ ಉಳಿಸ್ಕೋಬೇಕು ಅಂತ ನಿಮಗ್ ಸ್ವಲ್ಪ ಕೂಡ ಅನ್ನಿಸ್ಲೇ ಇಲ್ವಾ ತಾತ? ಅನುಪಮ ಅಮ್ಮ ನಿಮ್ ಮಗಳು ಅನ್ಕೋತಿದ್ದಾಳೆ ಅತ್ತೆ. ಮತ್ತಿನ್ ಯಾರ ಮಗಳು? ಮಾತನ್ನ ಉಲ್ಟಾ ಸೀದಾ ಮಾಡ್ತಾ ಚೆನ್ನಾಗಿ ನಾಟಕ ಆಡ್ತಿರೋದು ನೀವ್ಗಳು. ಅಹಂನ ಬಿಟ್ಟಿರೋದಕ್ಕೆ ನಿಮಗ್ ಮನ್ಸ್ ಬರ್ಲಿಲ್ಲ. ಇಂಥ ತಂದೆ ತಾಯಿನ ನನ್ನ ಲೈಫಲ್ಲಿ ಎಲ್ಲೂ ನೋಡಿಲ್ಲ. ಕಲ್ಯಾಣಿ, ನಿನ್ಗೇನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ಚಿಕ್ಕ ಹುಡುಗಿ ಅಂತ ನಿನ್ನನ್ನ ಇಲ್ಲಿವರೆಗೂ ಸಹಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮಗಳನ್ನ ನಾವು ಕಾಪಾಡ್ಕೋಬೇಕು ಅಂದ್ರೆ ನಮ್ಮ ರಕ್ತನ ಅವಳ ರಕ್ತದ ಜೊತೆಗೆ ಸರಿ ಮಾಡ್ಕೋಬೇಕು, ಸರಿ ಹೋಗ್ಬೇಕು. ಅನುಪಮ ನನ್ನ ರಕ್ತನ ಹಂಚ್ಕೊಂಡು ಹುಟ್ಟಿರೋ ಮಗಳಾಗಿದ್ರೆ ನನ್ನ ರಕ್ತನೇ ಅಲ್ಲ, ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ ಅವಳನ್ನ ಕಾಪಾಡ್ಕೋತಿದ್ದೆ. ಇಷ್ಟು ದಿನ ನಾನು ಪ್ರಾಣವಾಗಿ ನೋಡ್ಕೊಂಡಿದ್ದ ಅನುಪಮ ನನ್ನ ಮಗಳಲ್ಲ. ನನ್ನ ಮಗಳ ಹಾಗೆ ನೋಡ್ಕೊಂಡ ನನ್ನ ಸೊಸೆ ಅಂತ ನೀನ್ ತಿಳ್ಕೊ. ಸೊಸೆನಾ? ಸೊಸೆನೆ. ಈ ಮನೆಯಲ್ಲಿ ಜೀವನ ಮಾಡ್ತಾ ಸಂತೋಷವಾಗಿರ್ಬೇಕಾದ ಅನುಪಮ ಸೇವೆ ಮಾಡ್ತಾನೆ ಉಳಿದು ಬಿಟ್ಲು. ಅದು ಯಾರ ಪುಣ್ಯ ಅಂತ ಗೊತ್ತಾ? ನಿಮ್ಮಪ್ಪ ಅಜಯ್.
ನಿಮ್ಮಪ್ಪ ಅಜಯ್ ಮಾಧುರಿಯಿಂದನೇ. ಮನೆನಾ? ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ನಿಜ ಹೇಳ್ಬೇಕು ಅಂದ್ರೆ ನಾನೇ ಇಲ್ಲಿಗೆ ಬಂದಿದ್ದು ಸೊಸೆಯಾಗಿ. ನಿಮ್ಮಮ್ಮ ಕೂಡ ಇಲ್ಲಿಗೆ ಬಂದ್ಲು ಸವತಿಯಾಗಿ. ನಿಮ್ಮಪ್ಪ ಅಜಯ್ ಯಾರೋ ಅಲ್ಲ, ನಾನ್ ಹೆತ್ತ ಮಗ. ಅವನು 100 ವರ್ಷ ನಿನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತೀನಿ ಅಂತ ಹೇಳಿ ಅನುಪಮ ಕೊರಳಿಗೆ ತಾಳಿ ಕಟ್ಟಿ 5 ವರ್ಷಗಳ ನಂತರ ಮೋಸ ಮಾಡಿ ಹೊರಟೋದ. ನಾನು ಅಮ್ಮ ಅಂತ ಕರೆಯೋ ಅನುಪಮ ಅತ್ತೆ ಅಜಯ್ ಮಾವನ ಮೊದಲನೇ ಹೆಂಡತಿ ಕಲ್ಯಾಣಿ. ನಾನ್ ನಿನ್ನ ಹತ್ರ ಹೇಳ್ಬೇಕು ಅಂದ್ಕೊಂಡಿದ್ದ ನಿಜ ಇದೇ ಕಲ್ಯಾಣಿ. ನಿನಗರ್ಥ ಆಗೋ ಹಾಗೆ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಅಷ್ಟರಲ್ಲಿ ಇದೆಲ್ಲ ನಡೆದೋಯ್ತು. ಮತ್ತೆ ನಮ್ಮಮ್ಮ ನೀನು ನಮ್ಮಪ್ಪನ ಜೀವನದಲ್ಲಿ ಬಂದಿದ್ಯಾ ಅಂತ ಹೇಳಿದ್ದು? ಅವಳು ಹೇಳಿತನದಿಂದಾನೆ ಎಲ್ರ ಕೈಯಲ್ಲೂ ಹಾಗ ಅನ್ನಿಸ್ಕೊಳ್ಳೋ ಹಾಗಾಗಿದ್ದು. ನಿಮ್ಮಮ್ಮನೇ ಅವಳ ಜೀವನಕ್ಕೆ ಬಂದು ನಿಮ್ಮಪ್ಪನ್ನ ಅವಳಿಂದ ದೂರ ಮಾಡಿದ್ಲು. ಆ ವಿಷಯನ ನಾನು ಆವಾಗ್ಲೇ ಹೇಳ್ದೆ, ಆದ್ರೆ ನನ್ನ ಮಾತು ಯಾರೂ ಕೇಳಲಿಲ್ಲ. ಮದ್ವೆ ಆಗಿರೋರ್ ಜೀವನದಲ್ಲಿ ಮಾಧುರಿ ಬರ್ಬೇಕು ಅನ್ಕೊಂಡಿದ್ದಾಳೆ ಅಂತ. ಅವಳು ಕೈ ಕಾಲ್ನ ಮುರಿರಿ ಅಂತ ಹೇಳಿದ್ದಕ್ಕೆ ಎಲ್ಲಾನು ಸುಲಭವಾಗಿ ತಗೊಂಡ್ಬಿಟ್ರು. ಈಗ ಅವಳು ಮಗಳು ನಮ್ಮನೆಗೆ ಬಂದು ರಂಪ ಮಾಡ್ತಾ ಇದ್ದಾಳೆ. ನಮ್ಮಮ್ಮ ಯಾವತ್ತೂ ಹಾಗೆ ಮಾಡೋಳಲ್ಲ, ಅವಳು ತುಂಬಾನೇ ಒಳ್ಳೆಯವಳು. ಯಾವ ಮಗಳಿಗೆ ಆದರೂ ತಾಯಿ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ನಿನಗೂ ಹಾಗೆ ಅನಿಸ್ತಿದೆ. ಇದೇ ನಿಜವಾದ ವಿಷಯನಮ್ಮ. ನೀನು ನಮ್ಮ ಮೊಮ್ಮಗಳು ಅಲ್ಲ. ಅಲ್ಲ, ಇವಳು ನನ್ನ ಮೊಮ್ಮಗಳಲ್ಲ. ಅಲ್ಲ ಅಲ್ಲ, ಆಗ್ಬಾರ್ದು.